ಹಲೋ ಫ್ರೆಂಡ್ಸ್, ನಮಸ್ತೆ. ನೋಡಿ ಪ್ರಾನ್ಸ್ ಸುಕ್ಕ ಹಬ್ಬಬ್ಬ ಎಷ್ಟು ರುಚಿಕರ ಅಂದರೆ ಹೀಗೆ ಬೆರಳು ನೆಕ್ಕಬೇಕು ಆ ಥರ ಅಷ್ಟು ಟೇಸ್ಟಿಯಾಗಿ ಪ್ರಾನ್ಸ್ ಸುಕ್ಕ ಮಾಡಿದ್ದೇನೆ. ನಾನು ಯಾವ ಥರ ಮಾಡಿದ್ದೇನೆ ಅಂತ ಹೇಳ್ತೇನೆ ಫ್ರೆಂಡ್ಸ್. ಮಸಾಲ ನೋಡಿ, ಎಲ್ಲ ಮಸಾಲ ನಾನು ಗರಂ ಮಸಾಲ ಎಲ್ಲ ಮಿಕ್ಸ್ ತಗೊಂಡಿದ್ದೇನೆ. ಅದಕ್ಕೆ ಬೇಕಾದದ್ದು ಎಲ್ಲ ಇದೆ. ನಾನು ಮಾಂಸಕ್ಕೆ ತೆಗೆಯೋದು ಯಾವಾಗಲೂ ಇದೇ ತೆಗೆದಿದ್ದೇನೆ. ನೋಡಿ ಏನೇನು ತೆಗೆದಿದ್ದೇನೆ ಎಲ್ಲ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಸೊ ನೋಡಿ, ಇದು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಡ್ರೈ ರೋಸ್ಟ್ ಆದಮೇಲೆ ಆಯಿಲ್ ಹಾಕಲಿಕ್ಕಿಲ್ಲ. ನಾನು ಆಯಿಲ್ ಹಾಕಿ ರೋಸ್ಟ್ ಮಾಡಲ್ಲ ಯಾವಾಗಲೂ. ವಿದೌಟ್ ಹಾಗೆ ರೋಸ್ಟ್ ಮಾಡಿ ನೋಡಿ ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡಿದ್ದೆ. ನೋಡು, ಪ್ರಾನ್ಸ್ ಅಲ್ವಾ, ಇವತ್ತು ಸ್ವಲ್ಪ ಪ್ರಾನ್ಸ್ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಮಸಾಲೆ ತೆಗೆದೆ. ನೋಡಿ ಆಯಿಲ್ ಹಾಕ್ಕೊಂಡು ಇದಕ್ಕೆ ಈಗ ಒಗ್ಗರಣೆ ಹಾಕಲಿಕ್ಕೆ. ಒಗ್ಗರಣೆಗೆ ಈರುಳ್ಳಿ ಒಂದು ಈರುಳ್ಳಿ ಮಾತ್ರ ತೆಗೆದು, ಜಾಸ್ತಿ ಇಲ್ಲ. ಒಂದು ಟೊಮೊಟೊ, ಒಂದು ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದರಲ್ಲಿ ನಾನು ಒಗ್ಗರಣೆ ಹಾಕ್ಕೊಳ್ಳೋದು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ, ಸ್ವಲ್ಪ ಎಲ್ಲ ಮೃದು ಆಗೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತೇನೆ. ಸ್ವಲ್ಪ ಮೆತ್ತಗೆ ಬರಬೇಕು, ಅದನ್ನೆಲ್ಲ ಕರಗಬೇಕು. ಹಾಗೆ ಅಷ್ಟುವರೆ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಚೆನ್ನಾಗಿ ಈಗ ಕರ್ಚಕ್ಕೆ ಬಿಡಬಾರ್ದು, ತಿರುಗಿಸ್ತಾ ಇರಬೇಕು. ನೋಡಿ ಸ್ವಲ್ಪ ಹಳದಿ ಹಾಕ್ಕೊಂಡೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಕೊಂಡು ಹಳದಿ ಹಾಕ್ಕೊಂಡು ನೋಡಿ ಫ್ರಾನ್ಸ್ ಹಾಕ್ಕೊಂಡೆ. ಅದನ್ನು ಕ್ಲೀನ್ ಮಾಡಿ ಸ್ವಲ್ಪ ಅರಿಶಿನ ಉಪ್ಪಲ್ಲಿ ತೊಳೆದಿಟ್ಟಿದ್ದೆ ನಾನು. ಸೊ ಇದಕ್ಕೆ ಸೇರಿಸ್ಕೊಳ್ಬೇಕು. ಈಗ ಚೆನ್ನಾಗಿ ತಿರುಗಿಸ್ಕೊಂಡು ಅದರದ್ದೇ ನೀರು ಬಿಡುತ್ತೆ, ಅದನ್ನು ಬೇಯುತ್ತೆ. ಅದರಲ್ಲಿ ನೀರು ಹಾಕ್ಕೊಳ್ಬಾರ್ದು. ಸೊ ನೋಡಿ ಅದರದ್ದೇ ನೀರು ಬಿಟ್ಟಿದೆ. ಈಗ ಬೆಂದಿದೆ, ಆಲ್ರೆಡಿ ಒಂದು ಮುಕ್ಕಾಲು ಅಂಶ ಬೆಂದಿದೆ. ಈಗ ಇದಕ್ಕೆ ಮಸಾಲ ಸೇರಿಸ್ಕೊಳ್ತೇನೆ. ಮಸಾಲ ಸೇರಿಸ್ಕೊಂಡು ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಜಾಸ್ತಿ ಹಾಕ್ಕೊಳ್ಬಾರ್ದು ನೀರು, ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು. ಅದನ್ನು ಪ್ರಾನ್ಸ್ ಸುಕ್ಕಾಗಿಂದ ನೀರು ಸೇರಿಸಬಾರ್ದು. ನೀರು ಸೇರಿಸಿದ್ರೆ ಟೇಸ್ಟ್ ಬರಲ್ಲ. ನೋಡಿ ಸ್ವಲ್ಪನೇ ನೀರು ಹಾಕಿದ್ದೀನಿ ನಾನು. ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಬೆಂದಿದೆ. ಈಗ ಬೇಯಿಸಿ ಎಲ್ಲ ಆದಮೇಲೆ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ರೆಡಿ ಪ್ರಾನ್ಸ್ ಸುಕ್ಕ. ತುಂಬ ಸಿಂಪಲ್ಲಾಗಿ, ತುಂಬ ಈಸಿಯಾಗಿ, ಕಷ್ಟ ಏನಿಲ್ಲ. ಖಂಡಿತ ಟ್ರೈ ಮಾಡಿ. ಮತ್ತು ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಫ್ಯಾಮ್ಲಿಯೊಂದಿಗೂ ಫ್ರೆಂಡ್ಸೊಂದಿಗೂ ಖಂಡಿತ ಶೇರ್ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ನನಗೆ. ಸರಿ ಫ್ರೆಂಡ್ಸ್, ಓಕೆ, ಬಾಯ್.